ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ಮುಂದಿನ ವರ್ಷ ಪಾಕಿಸ್ತಾನದ ಆತಿಥ್ಯದಲ್ಲಿ ನಡೆಯಬೇಕಿರುವಂತಹ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಕುರಿತಂತಹ ಹಗ್ಗ ಜಗ್ಗಾಟ ದಿನದಿಂದ ದಿನಕ್ಕೆ ತೀವ್ರ ಕುತೂಹಲವನ್ನು ಕೆರಳಿಸಿದೆ. 50 ಓವರ್ಗಳ ಈ ಮಹತ್ವದ ಟೂರ್ನಿಯು 2025ರ ಫೆಬ್ರವರಿ 19ರಿಂದ ಮಾರ್ಚ್ 9ರವರೆಗೆ ಪಾಕಿಸ್ತಾನದ ವಿವಿಧ ಸ್ಥಳಗಳಲ್ಲಿ ನಡೆಸಲು ನಿಗದಿಪಡಿಸಲಾಗಿದೆ. ಆದರೆ ಟೂರ್ನಿಯ ಆರಂಭಕ್ಕೂ ಮೊದಲೇ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ಗೆ ದೊಡ್ಡ ತಲೆನೋವು ಶುರುವಾಗಿದೆ. ಒಂದು ಕಡೆ ಭಾರತ ತಂಡ ಕಡ್ಡಾಯವಾಗಿ ಪಾಕಿಸ್ತಾನಕ್ಕೆ ಬರಲೇಬೇಕು ಹಾಗೂ ತಮ್ಮ ದೇಶದಲ್ಲಿಯೇ ತನ್ನ ಎಲ್ಲಾ ಪಂದ್ಯಗಳನ್ನು ಆಡಬೇಕೆಂದು ಐಸಿಸಿ ಮುಂದೆ ಪಿಸಿಬಿ ಅಂದರೆ ಪಾಕ್ ಕ್ರಿಕೆಟ್ ಬೋರ್ಡ್ ಪಟ್ಟು ಹಿಡಿತಾ ಇದ್ರೆ, ಮತ್ತೊಂದು ಕಡೆಗೆ ನಾವು ಪಾಕಿಸ್ತಾನಕ್ಕೆ ಬರಲ್ಲ, ನಮಗೆ ಹೈಬ್ರಿಡ್ ಮಾದರಿಯಲ್ಲಿ ಪಂದ್ಯಗಳನ್ನು ಆಯೋಜಿಸಬೇಕೆಂದು ಭಾರತ ತಂಡ ಕೂಡ ಐಸಿಸಿ ಮುಂದೆ ಪಟ್ಟು ಹಿಡಿದಿದೆ. ಭಾರತ ಹಾಗೂ ಪಾಕಿಸ್ತಾನ ತಂಡಗಳ ಈ ಬೇಡಿಕೆಗಳಿಂದ ಐಸಿಸಿ ಸಿಕ್ಕಾಪಟ್ಟೆ ತಲೆಕೆಡಿಸಿಕೊಂಡಿದೆ. ಭಾರತಕ್ಕೆ ಸಪೋರ್ಟ್ ಮಾಡಬೇಕಾ ಅಥವಾ ಪಾಕಿಸ್ತಾನಕ್ಕೆ ಆ ಪಾಕಿಸ್ತಾನದ ಬೇಡಿಕೆಗೆ ಎಸ್ ಅನ್ನಬೇಕಾ ಎಂಬ ಚಿಂತೆಯಲ್ಲಿ ಐಸಿಸಿಗೆ ಬಲವಾಗಿ ಕಾಡ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ಚಾಂಪಿಯನ್ಸ್ ಟ್ರೋಫಿ ಆಯೋಜಿಸುವಂತಹ ಸಂಬಂಧ ಶುಕ್ರವಾರ ಐಸಿಸಿಯು ತನ್ನ ಬೋರ್ಡ್ ಮೀಟಿಂಗ್ ಅನ್ನು ನಿಗದಿಪಡಿಸಿತ್ತು. ಟೂರ್ನಿಯನ್ನು ಹೈಬ್ರಿಡ್ ಮಾದರಿಯಲ್ಲಿ ನಡೆಸಬೇಕಂತ ಪಿಸಿಬಿಗೆ ಸೂಚನೆ ಕೂಡ ನೀಡಿತ್ತು. ಆದರೆ ಪಿಸಿಬಿ ಇದನ್ನು ಸ್ವೀಕರಿಸಲಿಲ್ಲ. ಈ ಹಿನ್ನೆಲೆಯಲ್ಲಿ ಐಸಿಸಿ ಬೋರ್ಡ್ ಮೀಟಿಂಗ್ನಲ್ಲಿ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೆ ಮೀಟಿಂಗನ್ನು ಮುಂದೂಡಲಾಗಿದೆ. ಅಂದ ಹಾಗೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಅಂದರೆ ಏನು? ಏನಿದು ಚಾಂಪಿಯನ್ಸ್ ಟ್ರೋಫಿ ವಿವಾದ? ಭಾರತದ ನಡೆ ಏನು? ಪಾಕಿಸ್ತಾನ ಏನು ಹೇಳ್ತಾ ಇದೆ? ಭಾರತ ಹೋಗದಿದ್ರೆ ಪಾಕಿಸ್ತಾನಕ್ಕೆ ಆಗುವಂತಹ ನಷ್ಟವಾದರೂ ಏನು? ಏನಿದು ಹೈಬ್ರಿಡ್ ಮಾಡೆಲ್? ಇತ್ಯಾದಿ ಪ್ರಮುಖ ಅಂಶಗಳ ಬಗ್ಗೆ ಸುದೀರ್ಘವಾದಂತಹ ಮಾಹಿತಿಯನ್ನು ಕೊಡುವುದೇ ಇದೇ ಹೊತ್ತಿನ ವಿಶೇಷ. ಭಾರತದ ಸ್ಟ್ರೋಕ್ಗೆ ಪಾಕ್ ಕ್ರಿಕೆಟ್ ವಿಲವಿಲ. ನಾನು ವೀರೇಶ್ ಶಿವಾನಂದ್ ಅಂಬಿ. ಈ ಮಾಹಿತಿ ತಿಳಿಯುವ ಮೊದಲು ವಿಶ್ವವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರೆಯಲೇಬೇಡಿ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯನ್ನು 50 ಓವರ್ಗಳ ಸ್ವರೂಪದಲ್ಲಿ ಆಡಿಸಲಾಗುತ್ತೆ. ಆರಂಭದಲ್ಲಿ 2 ವರ್ಷಗಳಿಗೆ ಒಮ್ಮೆ ಟೂರ್ನಿಯನ್ನು ಆಯೋಜಿಸಲಾಗ್ತಾ ಇತ್ತು. ನಂತರ 4 ವರ್ಷಗಳಿಗೆ ಒಮ್ಮೆ ಈ ಟೂರ್ನಿಯನ್ನು ಆಯೋಜಿಸಲಾಗ್ತಾ ಇದೆ. ಅಂದ ಹಾಗೆ ಚಾಂಪಿಯನ್ಸ್ ಟ್ರೋಫಿ ಈ ಟೂರ್ನಿಯನ್ನು ಮೊಟ್ಟ ಮೊದಲ ಬಾರಿಗೆ 1998ರಲ್ಲಿ ಆಯೋಜಿಸಲಾಗಿತ್ತು ಹಾಗೂ ಇಲ್ಲಿಯ ತನಕ 8 ಆವೃತ್ತಿಗಳನ್ನು ಯಶಸ್ವಿಯಾಗಿ ಕೂಡ ಮುಗಿಸಲಾಗಿದೆ. ಈ ಟೂರ್ನಿಯಲ್ಲಿ ಭಾರತ ತಂಡ 2 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಈ ಟೂರ್ನಿಯಿಂದ ಬರುವಂತಹ ಆದಾಯವನ್ನು ಟೆಸ್ಟ್ ಆಡದ ಐಸಿಸಿ ಸದಸ್ಯ ರಾಷ್ಟ್ರಗಳಲ್ಲಿ ಕ್ರಿಕೆಟ್ ಬೆಳವಣಿಗೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಈ ಪ್ರಮುಖ ಹಣವನ್ನು ಉಪಯೋಗ ಮಾಡ್ತಾರೆ. ಹಾಗೆ ಇದೇ ಇದರ ಸದುದ್ದೇಶ ಕೂಡ ಆಗಿದೆ. ಹಾಗಾದರೆ ಏನಿದು ಚಾಂಪಿಯನ್ ಟ್ರೋಫಿ ಅಂತಂದರೆ, ಈ ಚಾಂಪಿಯನ್ ಟ್ರೋಫಿ ವಿವಾದ ಅಂದರೆ ಪ್ರಶ್ನೆ ಬರುತ್ತೆ. ಮುಂದಿನ ವರ್ಷ ನಡೆಯಲಿರುವಂತಹ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯದ ಹಕ್ಕುಗಳನ್ನು ಈಗಾಗಲೇ ಪಾಕಿಸ್ತಾನ ಪಡೆದುಕೊಂಡಿತ್ತು. ಅದರಂತೆ 1996ರ ಬಳಿಕ ಇದೇ ಮೊದಲ ಬಾರಿಗೆ ಐಸಿಸಿ ಟೂರ್ನಿಯನ್ನು ಆಯೋಜಿಸಲು ಪಾಕಿಸ್ತಾನ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದೆ. ಆದರೆ ರಾಜಕೀಯ ಭಿನ್ನಾಭಿಪ್ರಾಯಗಳಿಂದ ಭಾರತ ತಂಡ ಪಾಕಿಸ್ತಾನ ಪ್ರವಾಸ ಮಾಡಲು ನಿರಾಕರಿಸಿದೆ. ಹೈಬ್ರಿಡ್ ಮಾದರಿಯಲ್ಲಿ ಪಂದ್ಯಗಳನ್ನು ಆಯೋಜಿಸಲೇಬೇಕಂತ ಪಟ್ಟು ಹಿಡಿದಿದೆ. ಆದರೆ ನಾವು ಹೈಬ್ರಿಡ್ ಮಾದರಿಯಲ್ಲಿ ಪಂದ್ಯಗಳನ್ನು ಆಯೋಜಿಸಲ್ಲ, ಭಾರತ ಕಡ್ಡಾಯವಾಗಿ ಪಾಕಿಸ್ತಾನಕ್ಕೆ ಬಂದು ಪಂದ್ಯಗಳನ್ನು ಆಡಲೇಬೇಕಂತ ಪಿಸಿಬಿ ಅಂದರೆ ಪಾಕ್ ಕ್ರಿಕೆಟ್ ಬೋರ್ಡ್ ಕ್ರೀಕ್ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಆತಿಥ್ಯದ ಚಾಂಪಿಯನ್ಸ್ ಟ್ರೋಫಿ ಈ ಟೂರ್ನಿಯು ವಿವಾದವಾಗಿ ಮಾರ್ಪಟ್ಟಿದೆ. ಹಾಗಾದರೆ ಪಾಕಿಸ್ತಾನಕ್ಕೆ ಪ್ರವಾಸ ಮಾಡಲು ಭಾರತ ಯಾಕೆ ಹಿಂದೇಟು ಹಾಕ್ತಾ ಇರೋ ಎಂಬ ಪ್ರಶ್ನೆ ಕೂಡ ಎಲ್ಲರಲ್ಲಿ ಕಾಡ್ತಾ ಇದೆ. ಭಾರತ ಹಾಗೂ ಪಾಕಿಸ್ತಾನ ರಾಜಕೀಯ ಸಂಬಂಧ ತೀರಾ ಹದಗೆಟ್ಟಿದೆ. ಅದು ಕೂಡ ನಿಮಗೆ ಗೊತ್ತಿರತಕ್ಕಂತಹ ಮಾಹಿತಿ. 2005 ಮತ್ತು 2006ರ ಸಾಲಿನಲ್ಲಿ ಕೊನೆಯ ಬಾರಿ ಭಾರತ ತಂಡ ಪಾಕಿಸ್ತಾನಕ್ಕೆ ಪ್ರವಾಸ ಮಾಡಿತ್ತು. ಸಾಂಪ್ರದಾಯಿಕ ಎದುರಾಳಿ ತಂಡಗಳು 2012 ಮತ್ತು 2013ರ ಸಾಲಿನಲ್ಲಿ ಕೊನೆಯ ಬಾರಿ ದ್ವಿಪಕ್ಷೀಯ ಸರಣಿಯನ್ನು ಕೂಡ ಆಡಿದ್ವು. ಈ ವೇಳೆ ಪಾಕಿಸ್ತಾನ ತಂಡ ಭಾರತಕ್ಕೆ ಆಗಮಿಸಿತ್ತು. ಆದರೆ ಭಾರತ ಸ್ಫೋಟದ ಬಳಿಕ ಭಾರತ ಹಾಗೂ ಪಾಕಿಸ್ತಾನ ರಾಷ್ಟ್ರಗಳ ನಡುವೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಉಂಟಾಗಿವೆ. ಅಂದಿನಿಂದ ಇಲ್ಲಿಯವರೆಗೆ ಇಂಡೋ-ಪಾಕ್ ನಡುವೆ ದ್ವಿಪಕ್ಷೀಯ ಸರಣಿಗಳು ನಡೆಯುತ್ತಿಲ್ಲ ಹಾಗೂ ಕೇವಲ ಐಸಿಸಿ ಮತ್ತು ಏಷ್ಯಾ ಆಯೋಜನೆಯ ಟೂರ್ನಿಗಳಲ್ಲಿ ಮಾತ್ರ ಮುಖಾಮುಖಿಯಾಗಿವೆ. ಚಾಂಪಿಯನ್ಸ್ ಟ್ರೋಫಿ ವಿವಾದದ ಬಗ್ಗೆ ಭಾರತದ ನಡೆ ಏನು ಎಂಬ ಪ್ರಶ್ನೆ ಮೂಡುತ್ತೆ.
ರಾಜಕೀಯ ಕಾರಣಗಳಿಂದ ಭಾರತ ತಂಡ ಪಾಕಿಸ್ತಾನಕ್ಕೆ ಪ್ರವಾಸ ಮಾಡಲು ನಿರಾಕರಿಸಿದೆ. ಈ ಹಿನ್ನೆಲೆಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿನ ತನ್ನ ಪಂದ್ಯಗಳನ್ನು ಹೈಬ್ರಿಡ್ ಮಾದರಿಯಲ್ಲಿ ನಡೆಸಬೇಕಂತ ಐಸಿಸಿಗೆ ಬಿಸಿಸಿಐ ಮನವಿ ಮಾಡಿದೆ. ಅಂದರೆ ಭಾರತ ತಂಡದ ಪಂದ್ಯಗಳನ್ನು UAEನಲ್ಲಿ ನಡೆಸಬೇಕಂತ ಬಿಸಿಸಿಐ ಒತ್ತಾಯಿಸಿದೆ ಕೂಡ. ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಪಾಕಿಸ್ತಾನದ ಡಿಮ್ಯಾಂಡ್ ಅಂದರೆ ಬೇಡಿಕೆ ಏನು ಅಂತ ಪ್ರಶ್ನೆ ಬಂದಾಗ, ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನು ಆಡಲು ಭಾರತ ತಂಡ ಪಾಕಿಸ್ತಾನಕ್ಕೆ ಕಡ್ಡಾಯವಾಗಿ ಬರಲೇಬೇಕಂತ ಐಸಿಸಿಗೆ PCB ಡಿಮ್ಯಾಂಡ್ ಕೂಡ ಮಾಡಿದೆ. ವಿಶ್ವಕಪ್ ಟೂರ್ನಿಗಳನ್ನು ಆಡಲು ನಾವು ಭಾರತಕ್ಕೆ ಪ್ರವಾಸ ಮಾಡಿದ್ದೇವೆ, ಅದೇ ರೀತಿ ಇದೀಗ ಭಾರತ ತಂಡ ಕೂಡ ಪಾಕಿಸ್ತಾನಕ್ಕೆ ಬರಲೇಬೇಕು. ಐಸಿಸಿ ಈ ವಿಷಯದಲ್ಲಿ ಮಲತಾಯಿ ಧೋರಣೆಯನ್ನು ಅನುಸರಿಸಬಾರದು. ಭಾರತಕ್ಕೆ ಏನೇ ಸಮಸ್ಯೆ ಇದ್ದರೂ ನಾವು ಪರಿಹರಿಸ್ತೀವಿ. ಈ ವಿಷಯದಲ್ಲಿ ಬಿಸಿಸಿಐ ನಮ್ಮ ಬಳಿ ಮುಕ್ತವಾಗಿ ಮಾತನಾಡಬೇಕು. ಏನೇ ಆಗಲಿ ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿಯನ್ನು ಆಯೋಜಿಸುವುದಿಲ್ಲ. ಒಂದು ವೇಳೆ ಹೈಬ್ರಿಡ್ ಮಾದರಿಯಲ್ಲಿಯೇ ಟೂರ್ನಿಯನ್ನು ನಡೆಸಬೇಕಂತಂದರೆ ಪಾಕಿಸ್ತಾನ ತಂಡ ಈ ಟೂರ್ನಿಯನ್ನು ಬಹಿಷ್ಕರಿಸಲಿದೆ ಅಂತ ಐಸಿಸಿಗೆ PCCBಗೆ ಇದಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿದೆ. ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯ ಕಳ್ಕೊಂಡ್ರೆ ಪಾಕಿಸ್ತಾನಕ್ಕೆ ಆಗ್ತಕ್ಕಂತಹ ನಷ್ಟ ಏನು? ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಈ ಟೂರ್ನಿಯ ನಿಮಿತ್ತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕಳೆದ 1 ವರ್ಷದಿಂದ ಸಜ್ಜಾಗ್ತಾ ಇದೆ ಹಾಗೂ ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಲಾಹೋರ್, ಕರಾಚಿ ಮತ್ತು ರಾವಲ್ಪಿಂಡಿಯಾ ಸ್ಟೇಡಿಯಂಗಳ ದುರಸ್ತಿಯನ್ನು ಕೂಡ ಮಾಡಿದೆ. ಇದೀಗ ಪಾಕಿಸ್ತಾನ ಹೈಬ್ರಿಡ್ ಮಾದರಿಯನ್ನು ಸ್ವೀಕರಿಸಿಲ್ಲವಾದರೆ ಐಸಿಸಿಯು ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಆತಿಥ್ಯವನ್ನು ಬೇರೆ ರಾಷ್ಟ್ರಕ್ಕೆ ನೀಡಬಹುದು. ಒಂದು ವೇಳೆ ಇದು ಸಂಭವಿಸಿದರೆ ಪಾಕಿಸ್ತಾನಕ್ಕೆ ಭಾರಿ ನಷ್ಟ ಉಂಟಾಗಲಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಟ್ಟದಲ್ಲಿ ಮುಖಭಂಗ ಅನುಭವಿಸುವಂತಹ ಜೊತೆಗೆ ಬರೋಬ್ಬರಿ ಒಂದಲ್ಲ ಎರಡಲ್ಲ 548 ಕೋಟಿ ರೂಪಾಯಿಗಳ ನಷ್ಟ PCBಗೆ ಅಂದರೆ ಪಾಕ್ ಕ್ರಿಕೆಟ್ ಬೋರ್ಡ್ಗೆ ಉಂಟಾಗಲಿದೆ ಅಂತ ಕೆಲವೊಂದಷ್ಟು ಬಲ್ಲ ಮೂಲಗಳು ಹೇಳ್ತಾ ಇವೆ. ಹಾಗಾದರೆ ಹೈಬ್ರಿಡ್ ಮಾಡೆಲ್ ಅಂದರೆ ಏನು? ಹೈಬ್ರಿಡ್ ಫಾರ್ಮುಲಾ ಅಂದರೆ ಟೂರ್ನಿ ಆಯೋಜಿಸುವಂತಹ ಆತಿಥ್ಯ ದೇಶದಲ್ಲಿ ಆಡದೆ ತಟಸ್ಥ ಸ್ಥಳದಲ್ಲಿ ತನ್ನ ಪಂದ್ಯಗಳನ್ನು ಆಡುವುದಾಗಿದೆ. ಉದಾಹರಣೆ ಅಂತ ನಾವು ನೋಡೋದಾದರೆ, ಭಾರತ ತಂಡ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಪಂದ್ಯಗಳನ್ನು ಆಡಲು ಪಾಕಿಸ್ತಾನಕ್ಕೆ ಹೋಗದೆ ತಟಸ್ಥ ಸ್ಥಳಗಳಲ್ಲಿ ಅಂದರೆ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ ಬೇರೆ ಇನ್ಯಾವುದಾದರೂ ಸ್ಥಳಗಳಲ್ಲಿ ಪಂದ್ಯಗಳನ್ನು ಆಡುವುದು. ಕಳೆದ ವರ್ಷ ಏಷ್ಯಾ ಕಪ್ ಟೂರ್ನಿಯು ಕೂಡ ಪಾಕಿಸ್ತಾನದ ಆತಿಥ್ಯದಲ್ಲಿಯೇ ನಡೆದಿತ್ತು. ಆದರೆ ಭಾರತ ತಂಡದ ಪಂದ್ಯಗಳು ಹೈಬ್ರಿಡ್ ಮಾಡೆಲ್ನಲ್ಲಿ ನಡೆದಿತ್ತು. ಭಾರತ ತಂಡ ತನ್ನ ಪಂದ್ಯಗಳನ್ನು ಶ್ರೀಲಂಕಾದಲ್ಲೂ ಕೂಡ ಆಡಿತ್ತು. ಇನ್ನು ಈ ಹಗ್ಗ ಜಗ್ಗಾಟ ಏನೇ ಇರಲಿ, ಬಲಿಷ್ಠ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಎದುರು ಪಾಕಿಸ್ತಾನ ಮಂಡಿ ಊರಲೇಬೇಕು. ಯಾಕಂದರೆ ಪಾಕಿಸ್ತಾನ ನೆಲದಲ್ಲಿ ಟೀಮ್ ಇಂಡಿಯಾ ಕಾಲಿಡುವ ಮಾತೇ ಇಲ್ಲ. ಅದೇನಿದ್ರೂ ಕೂಡ ಭಾರತೀಯ ಕ್ರಿಕೆಟ್ ತಂಡ ಪಾಕ್ ಹೊರತುಪಡಿಸಿ ಯಾವ ದೇಶದಲ್ಲಿ ಆಡಲು ಬಯಸುತ್ತದೆಯೋ ಅಲ್ಲಿಗೆ ಪಾಕ್ ತಂಡ ತನ್ನ ಬಾಲ ಮುದುರಿಕೊಂಡು ಬರಲೇಬೇಕಾಗುತ್ತೆ. ಇದೇ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.